ನಮಸ್ಕಾರ, ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. 9 ದಿವಸನೂ 9 ಬಣ್ಣದ ಸೀರೆಗಳನ್ನ ಉಟ್ಕೊಂಡು ಮನೆಯಲ್ಲಿ ಬೊಂಬೆಗಳನ್ನ ಜೋಡಿಸಿ ಬಗೆಯಾಗಿ ದೇವಿಗೆ ನೈವೇದ್ಯಗಳನ್ನ ಮಾಡಿ ನವರಾತ್ರಿನ ಆಚರಿಸ್ತಾ ಇರ್ತೀವಿ. ಈ ಥರದ ಸಂದರ್ಭದಲ್ಲಿ ಬೆಲ್ಲನ್ನ, ಕಾಯನ್ನ, ಮೊಸರನ್ನ, ಚಿತ್ರಾನ್ನ, ಹೀಗೆ ಎಲ್ಲ ಬಗೆಯ ಅನ್ನಗಳನ್ನು ಮಾಡಿ ದೇವಿಗೆ ನೈವೇದ್ಯನ ಮಾಡ್ತಿರ್ತೀವಿ. ದೇವಿಗೆ ಪ್ರಿಯವಾದಂತಹ ಈ ನೈವೇದ್ಯಗಳನ್ನು ಮಾಡ್ಬೇಕಾದ್ರೆ ಇವತ್ತಿನ ರೆಸಿಪಿ ನಿಮಗೆ ಸಹಾಯಕ್ಕೆ ಬರುತ್ತೆ. ಕಾಯನ್ನ ಹಾಕಿ ಪಲಾವ್ ಮಾಡಿದ್ದೀನಿ. ಖಾರದ್ದಲ್ಲ, ಸಿಹಿಯಾದ್ದು. ತುಂಬಾ ಚೆನ್ನಾಗಿದೆ, ತುಂಬ ಯೂನಿಕ್ ಆಗಿದೆ. ನೈವೇದ್ಯಕ್ಕೆ ಮಾಡೋದಕ್ಕೆ ಹೇಳಿ ಮಾಡಿಸಿರುವಂತಹ ರೆಸಿಪಿ. ಖಂಡಿತ ನೀವು ಮಾಡಿ ನೋಡಿ. ನೈವೇದ್ಯಕ್ಕೆ ಇಡೋವಂತಹ ಹಣ್ಣು ಹಾಗೇನೆ ಕಾಯಿ ಎಲ್ಲದನ್ನು ಸೇರಿಸಿ ಒಂದು ಸಿಹಿಯಾದ ಪಲಾವ್ ತುಂಬಾ ರುಚಿಲಿ ವಿಶೇಷವಾಗಿರುತ್ತೆ. ನೋಡೋದಕ್ಕೆ ನಿಮಗೆ ಇನ್ಯಾವುದೋ ಒಂದು ರೆಸಿಪಿ ನೋಡಿದ ಹಾಗೆ ಅನ್ಸಿದ್ರು ಕೂಡ ಈ ರೆಸಿಪಿನೇ ಬೇರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರುಚಿಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಯಾಕೆ ಅಂತಂದರೆ ಸ್ವೀಟು ಅಥವಾ ಸಿಹಿ ಏನು ಹಾಕಿರ್ತೀವಲ್ಲ ಇದಕ್ಕೆ, ಅದು ತುಂಬಾ ಹದವಾಗಿರುತ್ತೆ, ಅತಿಯಾಗಿರೋದಿಲ್ಲ. ಕೆಲವರಿಗೆ ತುಂಬ ಸಿಹಿ ಇರುವಂಥ ಪದಾರ್ಥಗಳನ್ನ ತಿನ್ನೋದಕ್ಕೆ ಅಷ್ಟಿಷ್ಟ ಆಗೋದಿಲ್ಲ. ಒಂದು ಸ್ವಲ್ಪ ಕಡಿಮೆ ಇದ್ದರೆ ಇನ್ನೊಂದೆರಡು ತಿನ್ಬೋದೇನೋ ಅಂತ ಅನ್ನಿಸ್ತಿರುತ್ತೆ. ಆ ಥರದ ಸಂದರ್ಭದಲ್ಲಿ ಈ ರೆಸಿಪಿ ತುಂಬಾ ಹೇಳಿ ಮಾಡಿಸಿದಂಥದ್ದು. ಖಂಡಿತ ನೀವು ಕೂಡ ಮಾಡಿ ನಿಮ್ಮ ಮನೆಗಳಲ್ಲಿ, ಹಾಗೆ ದೇವಿಗೆ ನೈವೇದ್ಯನ ಮಾಡಿ. ಈಗ ಬನ್ನಿ, ಇನ್ನು ತಡ ಮಾಡೋದು ಬೇಡ, ರೆಸಿಪಿನ ನೋಡ್ತಾ ಹೋಗೋಣ. ಕಾಯಿ ಪಲಾವ್ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಬಾಸ್ಮತಿ ಅಕ್ಕಿನ ಸುಮಾರು ಒಂದು 15ರಿಂದ 20 ನಿಮಿಷಗಳ ಕಾಲ ನೆನೆಸಿಟ್ಟಿದ್ದೆ. ಚೆನ್ನಾಗಿ ತೊಳೆದು ಒಂದೆರಡು ಸತಿ ಒಳ್ಳೆ ನೀರಲ್ಲಿ ನೆನೆಸಿಟ್ಟಿದ್ದೆ. ಅದಾದಮೇಲೆ ಈ ರೀತಿಯಾಗಿ ಓಪನ್ ಆಗೇನೆ ಅನ್ನ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಮಾಡ್ಕೋಬೋದಾ ಅಂತ ಕೇಳಿದ್ರೆ ಬೇಡ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅನ್ನನ ಈ ಥರ ಓಪನ್ ಆಗಿ ಮಾಡಿಕೊಂಡು ಗಂಜಿನ ಬಸ್ದುಬಿಟ್ಟು ಉದುರುದ್ರಾಗಿ ಏನು ಬರುತ್ತಲ್ಲ, ಆ ಅನ್ನದಲ್ಲಿ ಈ ಕಾಯಿ ಪಲಾವ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ನೀರಿನಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟಾಗ ಚೆನ್ನಾಗಿ ಅದು ಒಳಗಿಂದ ಬೇಯುತ್ತೆ, ಅರಳ್ಕೊಂಡು ಬರುತ್ತೆ. ಆಮೇಲೆ ಬಾಸ್ಮತಿ ಅಕ್ಕಿ ಒಂದೊಂದ್ಸತಿ ಹೊರಗಡೆಯಿಂದ ಬೆಂದ ಹಾಗೆ ಕಂಡ್ರೂ ಕೂಡ ಒಳಗಡೆ ಎಲ್ಲ ಗಟ್ಟಿಯಾಗಿರುತ್ತೆ. ನೆನೆಸಿಟ್ಟಾಗ ಆ ಸಮಸ್ಯೆ ಬರೋದಿಲ್ಲ. ಈಗಿದು ಚೆನ್ನಾಗಿ ಬೇಯಲಿ. ಗಂಜಿ ಏನು ಎಕ್ಸ್ಟ್ರಾ ಬರುತ್ತಲ್ಲ ಅದನ್ನು ನಾನು ಬಸ್ಬಿಟ್ಟು ಅನ್ನನ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಕೆಲವೊಂದು ಪದಾರ್ಥನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇನು ಅಂತ ತೋರಿಸ್ತೀನಿ. 1 ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಗಸಗಸೆ, 1/4 ಕಪ್ಪಷ್ಟು ತೆಂಗಿನ ತುರಿ, ಕಾಲಿಂದ ಅರ್ಧ ಕಪ್ಪಷ್ಟು, ಹಾಗೆ 1-2 ಏಲಕ್ಕಿ, ಮತ್ತು ಬಿಸಿನೀರಲ್ಲಿ ಕೇಸರಿನ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ತಟ್ಟೆನಲ್ಲಿ ಕಾಯಿ, ಗಸಗಸೆ, ಶುಂಠಿ ಮತ್ತು ಏಲಕ್ಕಿ ಏನಿದೆಯಲ್ಲ ಇದನ್ನೆಲ್ಲ ನಾನು ಮಿಕ್ಸರಲ್ಲಿ ರುಬ್ಕೊಂಡು ಒಂದು ಪೇಸ್ಟನ್ನು ತಯಾರು ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಪರವಾಗಿಲ್ಲ. ಆಮೇಲೆ ಹುರಿಬೇಕಾದ್ರೆ ಅದನ್ನು ಹುರ್ಕೊಂಡು ಮತ್ತೆ ಗಟ್ಟಿ ಮಾಡ್ಕೋಬೋದು. ಸಾಧ್ಯವಾದಷ್ಟು ಗಟ್ಟಿಯಾಗಿ ರುಬ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಕಾಯಿ, ಗಸಗಸೆ, ಈ ಶುಂಠಿ ಮಿಶ್ರಣನ. ಆವಾಗ ಕಡಿಮೆ ಸಮಯದಲ್ಲಿ ಅಂದರೆ ಹುರಿಯೋದಕ್ಕೆ ಜಾಸ್ತಿ ಸಮಯ ಬೇಕಾಗಿರೋದಿಲ್ಲ. ಅಕಸ್ಮಾತ್ ಈ ಕ್ವಾಂಟಿಟಿ ಕಡಿಮೆ ಇದ್ದಾಗ ಮಿಕ್ಸರ್ ಓಡಿಸೋದಕ್ಕಾಗೋದಿಲ್ಲ, ಸ್ವಲ್ಪ ನೀರು ಹಾಕಬೇಕಾಗತ್ತೆ ಅಂತ ಸಂದರ್ಭ ಬಂದ್ರೂ ಪರವಾಗಿಲ್ಲ, ಹಾಕ್ಕೊಳ್ಳಿ. ಆಮೇಲೆ ಹುರಿಬೇಕಾದ್ರೆ 1-2 ಸರಿ ಜಾಸ್ತಿ ಹುರಿಬೇಕಾಗತ್ತೆ. ಅಷ್ಟೇ. ನಾನು ಏನು ಹೇಳ್ತೀನಿ ಅನ್ನೋದು ನಿಮಗೆ ಮುಂದೆ ಬರೋ ಸ್ಟೆಪ್ಗಳಲ್ಲಿ ಅರ್ಥ ಆಗುತ್ತೆ. ಈಗ ಇದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಗಸಗಸೆನ ಹಸಿದೇ ಹಾಕ್ತಾ ಇದ್ದೀನಿ, ಹುರಿಬೇಕಾದ ಅವಶ್ಯಕತೆ ಏನಿಲ್ಲ. ಮಿಕ್ಸರ್ನಲ್ಲಿ ಚೆನ್ನಾಗಿ ಅದು ಕೂಡ ಕಾಯಿ ತುರಿ ಜೊತೆ ಸೇರಿಕೊಂಡು ಒಂದು ಪೇಸ್ಟ್ ತಯಾರಾಗುತ್ತೆ. ರುಬ್ಬಿದಾಗ ಈ ರೀತಿಯಾಗಿ ಕಾಯಿ, ಗಸಗಸೆ ಮತ್ತು ಏಲಕ್ಕಿ, ಶುಂಠಿ ಮಿಶ್ರಣ ಈ ರೀತಿಯಾಗಿ ತಯಾರಾಗಿರುತ್ತೆ. ಕಾಯಿ ಪಲಾವು ಅಂದರೆ ಪಲಾವಿಗೆ, ಖಾರದ ಪಲಾವಿಗೆ ಹಾಕ್ತೀವಿ, ಅದೇ ರೀತಿ ಸಿಹಿ ಪಲಾವಿಗೆ ಈ ರೀತಿಯಾಗಿ ರುಬ್ಕೊಳ್ಳೋದು. ಈಗ ನೋಡಿ, ಅನ್ನ ಆಗಿದೆ, ಸ್ವಲ್ಪ ಗಂಜಿ ಇದೆ, ಇಷ್ಟಿದ್ರೆ ಸಾಕು. ಇದನ್ನು ನಾನು ಬಸ್ದುಬಿಟ್ಟು ಗಂಜಿ ಎಲ್ಲ ತೆಗೆದು ಉದುರುದ್ರಾಗಿ ಹೇಗೆ ಅನ್ನ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬಾಸ್ಮತಿ ಅಕ್ಕಿ ಇಲ್ಲ ಅಂತಂದರೆ ಸೋನಾ ಮಸೂರಿ ಅಕ್ಕಿ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗೆಲ್ಲ ಗಂಜಿ ಎಲ್ಲ ಬಸ್ದ ಮೇಲೆ ಈ ರೀತಿಯಾಗಿ ಅನ್ನ ಉದುರುದ್ರಾಗಿ ರೆಡಿಯಾಗಿದೆ. ಇದಕ್ಕೆ 1-2 ಚಮಚದಷ್ಟು ತುಪ್ಪನ ಮೇಲ್ಗಡೆ ಹಾಕ್ಕೊಳ್ಳೋಣ. ಇದು ಒಂದೊಳ್ಳೆ ರುಚಿ ಘಮ ಕೊಡುತ್ತೆ, ಹಾಗೆಯೇ ಅನ್ನನ ಉದುರುದ್ರಾಗಿರೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗೆಯೇ ಕೇಸರಿನ ನಾವು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಈ ಸಂದರ್ಭದಲ್ಲೇ ನಾನು ಹಾಕಿಡ್ತೀನಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೇಸರಿ ಫ್ಲೇವರ್ ಎಲ್ಲ ಕೂಡ ಅನ್ನದಲ್ಲಿ ಚೆನ್ನಾಗಿ ತುಂಬಿಕೊಳ್ಳುತ್ತೆ. ತಿನ್ನಬೇಕಾದ್ರೆ ಒಳಗೊರ್ಗೂ ಆ ಅನ್ನದ ಕಾಳುಗಳಲ್ಲಿ ಕೇಸರಿ ಫ್ಲೇವರ್ ಇರೋದು ಅನುಭವ ಆಗುತ್ತೆ. ಬೇಯಿಸ್ಬೇಕಾದ್ರೆ ಹಾಕ್ಬಿಟ್ರೆ ನಾವು ಇಲ್ಲಿ ಬಸಿಯೋದ್ರಿಂದ ಅದರ ಅಂಶ ಹೊಟ್ಟೋಗುತ್ತೆ, ಹಾಗೆ ಮಾಡೋದಕ್ಕೆ ಆಗೋದಿಲ್ಲ. ಈ ರೀತಿ ಬಿಸಿನೀರಲ್ಲಿ ನೆನೆಸಿಟ್ಕೊಳ್ಳಿ. ಒಳ್ಳೆ ಕೇಸರಿ ಆದರೆ ಅದ್ರ ಘಮ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಮುಚ್ಚಿಟ್ಬಿಡೋಣ. ಒಳಗಡೆ ಅದ್ರದ್ದು ಘಮ ಎಲ್ಲ ತುಂಬಿಕೊಂಡು ತುಪ್ಪದ ಕೂಡ ಘಮ ಸೇರಿ ಚೆನ್ನಾಗಿ ಅರಳ್ಕೊಳತ್ತೆ. ಈಗ ಒಂದು ಪ್ಯಾನ್ನಲ್ಲಿ ನಾನು 1-2-3 ಚಮಚಷ್ಟು ತುಪ್ಪನ ಹಾಕ್ಕೊಳ್ತೀನಿ. ಈ ಕಾಯಿ ಪಲಾವ್ಗೆ ನಿಮಗೇನು ತುಂಬ ತುಪ್ಪ ಬೇಕಾಗೋದಿಲ್ಲ.
ಈ ತುಪ್ಪದಲ್ಲಿ ನಾನು ಹಾಕೊಂಡಲ್ಲ, ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಹಾಗೆ ದ್ರಾಕ್ಷಿನೆಲ್ಲ ಹುರಿದಿಟ್ಕೊಳ್ತೀನಿ. ಡ್ರೈ ಫ್ರೂಟ್ಸು ನೀವು ಪಿಸ್ತಾ ಇದ್ದರೆ ಅನ್ಸಾಲ್ಟೆಡು ಅದನ್ನು ಕೂಡ ಬಳಸ್ಬೋದು. ಉತ್ತುತ್ತೆ ಇದ್ದರೆ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ಹಾಗೆ ಅಂಜೂರ ಇದ್ದರೆ ಅದನ್ನು ಕೂಡ ಬಳಸ್ಬೋದು, ಅಥವಾ ಫಿಗ್ ಇದ್ದರೆ ಅದನ್ನು ಕೂಡ ಬಳಸ್ಬೋದು. ಎಲ್ಲದೂ ಕೂಡ ಹೇಳಿದ್ದೀನಿ. ಇದು ಡ್ರೈ ಫ್ರೂಟ್ಸು ನೀವು ಯಾವ್ದು ಬೇಕಾದರೂ ಹಾಕೋಬೋದು. ಆದರೆ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ನಾನು ಕೂಡ ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದೀನಿ. ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊಳ್ಳೋಣ. ಇದೇ ಪ್ಯಾನಲ್ಲಿ ಇನ್ನೊಂದು ಚಮಚ 2 ಚಮಚಷ್ಟು ತುಪ್ಪನ ಸೇರಿಸ್ಕೊಂಡು ನಂತರ ನಾವು ಕಾಯಿಂದೇನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಹಾಗೆ ಪಲಾವ್ ಅಂದಮೇಲೆ ಒಗ್ಗರಣೆಗೆ ಸ್ವಲ್ಪ ಚಕ್ಕೆ, ದಾಲ್ಚಿನ್ನಿ ಚಕ್ಕೆ, ಹಾಗೆ ಒಂಚೂರು ಲವಂಗ ಬೇಕಾಗತ್ತಲ್ವ. ಪಲಾವ್ ಎಲೆ ಇದ್ದರೆ ಅದು ಕೂಡ ಹಾಕೊಳ್ಳಿ, ತುಂಬ ಫ್ಲೇವರ್ಫುಲ್ ಆಗಿರುತ್ತೆ ಈ ಒಗ್ಗರಣೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಲವಂಗ ಎಷ್ಟು ಬೇಕಾದ್ರೂ ಒಂದು 3-4 ಹಾಕ್ಕೋಬೋದು, ಚಕ್ಕೆನೂ ಅಷ್ಟೇ. ಏಲಕ್ಕಿ ಏನು ಹಾಕೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಾನು ರುಬ್ಕೋಬೇಕಾದ್ರೇ ಏಲಕ್ಕಿನ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಅಷ್ಟೇ ಸಾಕಾಗುತ್ತೆ. ಈಗ ನಾನು ಹೇಳ್ತಿದ್ನಲ್ಲ, ನೀವು ಕಾಯಿನ ರುಬ್ಕೊಂಡ್ರೆ ಅಕಸ್ಮಾತು ನೀರಾದರೆ ಒಂದು ಸ್ವಲ್ಪ ಜಾಸ್ತಿ ಹುರ್ಕೋಬೇಕಾಗತ್ತೆ ಅಂತ, ಅದು ನಾನು ಈ ಸಂದರ್ಭಕ್ಕೇ ಹೇಳ್ತಾ ಇದ್ದಿದ್ದು. ಗಟ್ಟಿಯಾಗಿ ರುಬ್ಕೊಂಡ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಹುರಿಯೋದು ಕೂಡ ನಿಮಗೆ ಕಡಿಮೆ ಸಮಯನ ತೊಗೊಳತ್ತೆ. ಇಲ್ಲಿ ನಾನು ಕ್ವಾಂಟಿಟಿ ಕಡಿಮೆ ಇದ್ದಿದ್ದರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡೆ, ಹಾಗಾಗಿ ನನಗೆ ಇಲ್ಲಿ ಹುರಿಯೋದಕ್ಕೆ ಸ್ವಲ್ಪ ಸಮಯ ತೊಗೋತಾ ಇದೆ. ಏನು ತೊಂದರೆ ಇಲ್ಲ. ಸ್ವಲ್ಪ ಹೊತ್ತು ಹುರಿದಾದ್ಮೇಲೆ ಯಾವ ರೀತಿಯಾಗಿದೆ ಮಿಶ್ರಣ ಅಂತ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಇದಕ್ಕೆ ನಾನು 2 ದೊಡ್ಡ ಚಮಚಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಮಿಸ್ ಆಗಿದೆ, ಕ್ಷಮಿಸಿ. ಈ ಕಾಯಿನ ಹುರಿದ್ಬಿಟ್ಟು ಚೆನ್ನಾಗಿ ಗಟ್ಟಿ ಆದಮೇಲೆ ತಕ್ಷಣ ಒಂದು 2 ದೊಡ್ಡ ಚಮಚಷ್ಟು ಸಕ್ಕರೆ ಅಥವಾ ಒಂದು 1/4 ಕಪ್ಪಷ್ಟು ಸಕ್ಕರೆ ಅಂತ ಹೇಳ್ಬೋದು. ಸಕ್ಕರೆ ಕ್ವಾಂಟಿಟಿ ತುಂಬಾ ಕಡಿಮೆ ಹಿಡಿಸುತ್ತೆ, ಜಾಸ್ತಿ ಹಿಡಿಸೋದಿಲ್ಲ. ನೀವು ಸಿಹಿಗೆ ಅನುಸಾರವಾಗಿ ಸಕ್ಕರೆ ಹಾಕೋತೀರಾ ಅಂತಂದ್ರೂ ಕೂಡ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಸಕ್ಕರೆನ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಸಕ್ಕರೆ ಹಾಕೊಂಡ್ಮೇಲೆ ಮತ್ತೆ ಹುರಿಯೋದನ್ನು ಮುಂದುವರಿಸಿದ್ದೀನಿ. ಆವಾಗ ನೀರು ಬಿಟ್ಕೊಳ್ಳುತ್ತೆ, ಸ್ವಲ್ಪ ಮಿಶ್ರಣ ನೀರಾಗುತ್ತೆ. ಮತ್ತೆ ಹುರಿಯೋದನ್ನು ಕಂಟಿನ್ಯೂ ಮಾಡಿದಾಗ ಈ ರೀತಿಯಾಗಿ ಗಟ್ಟಿಯಾಗಿ ತಯಾರಾಗುತ್ತೆ. ಈ ಮಿಶ್ರಣನ ನಾನು ಅನ್ನ ಮತ್ತು ಈ ಕೇಸರಿ ಇದೆಲ್ಲ ಏನು ಮಾಡಿಟ್ಕೊಂಡಿದ್ದೆನಲ್ಲ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಹಾಗೆ ಮುಚ್ಚಿಡ್ತೀನಿ. ನಾನು ಕೈ ಆಡಿಸೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಇನ್ನೂ ಒಂದು ಸ್ವಲ್ಪ ಪ್ರಿಪ್ರೇಷನ್ನು ಬಾಕಿ ಇದೆ. ಅದೇನು ಅಂತಂದರೆ ಹಣ್ಣುಗಳೆಲ್ಲ ಇದಕ್ಕೆ ಸೇರಿಸ್ಕೋತೀವಲ್ಲ. ಖಾರದ ಪಲಾವ್ಗೆ ಏನು ಹಾಕ್ತೀವಿ, ತರಕಾರಿ ಹಾಕ್ತೀವಿ. ಅದೇ ಕಾಯಿ ಪಲಾವು, ಸಿಹಿ ಪಲಾವ್ಗೆ ಏನು ಹಾಕೋಣ, ಹಣ್ಣುಗಳನ್ನು ಹಾಕೋಣ. ಡ್ರೈ ಫ್ರೂಟ್ಸ್ ಮತ್ತು ಹಣ್ಣುಗಳು. ಇನ್ಯಾವ ಹಣ್ಣುಗಳು, ಆ್ಯಪಲ್ ಹಾಕ್ಬೋದು, ಸೇಬು ಹಣ್ಣು ಹಾಕ್ಬೋದು, ಹಾಗೆ ಪೈನಾಪಲ್ ಹಾಕ್ಬೋದು. ಗಟ್ಟಿಯಾಗಿರೋವಂಥ ಹಣ್ಣುಗಳನ್ನು ಹಾಕಿದ್ರೆ ಉತ್ತಮ. ನೀವು ಸ್ವಲ್ಪ ಜ್ಯೂಸ್ ಬಿಡೋ ಅಂಥ ಹಣ್ಣುಗಳು, ಉದಾಹರಣೆಗೆ ದಾಳಿಂಬ್ರೆ ಅಥವಾ ದ್ರಾಕ್ಷಿ, ಇದೆಲ್ಲದನ್ನು ಕೂಡ ಬೇಕಾದ್ರೆ ಮೇಲೆ ಅಲಂಕಾರಕ್ಕೆ ಹಾಕ್ಕೊಳ್ಳಿ. ಆದರೆ ಈ ಒಗ್ಗರಣೆಗೆ ಹಾಕಿ ಬಾಡಿಸ್ಕೊಳ್ಳೋದೇನಿದೆಯಲ್ಲ, ಇದಕ್ಕೆ ಮಾತ್ರ ಸ್ವಲ್ಪ ಗಟ್ಟಿಯಾಗಿರೋ ಹಣ್ಣುಗಳನ್ನೇ ಬಳಸ್ಕೊಳ್ಳೋದು ಉತ್ತಮ. ಆ್ಯಪಲ್ ಇರ್ಬೋದು, ಪೇರ್ ಇರ್ಬೋದು, ಮತ್ತು ಪೈನಾಪಲ್. ನಾನಿಲ್ಲಿ ಆ್ಯಪಲ್ ಮತ್ತು ಸೇಬು ಹಣ್ಣು ಮತ್ತು ಪೈನಾಪಲ್ ಹಣ್ಣನ್ನು ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ತುಪ್ಪದಲ್ಲಿ ಒಂದು 10-20 ಸೆಕೆಂಡು ಅಥವಾ ಒಂದು ಅರ್ಧ ನಿಮಿಷ ಕೈ ಆಡಿಸಿದ್ರೆ ಸಾಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹಣ್ಣುಗಳಿಗೆ ತುಪ್ಪದ ಒಂದು ಕೋಟಿಂಗ್ ಬರುತ್ತೆ, ಅದು ಇನ್ನೂ ಫ್ಲೇವರ್ಫುಲ್ ಆಗುತ್ತೆ. ತುಂಬ ಹೊತ್ತು ಹುರಿಯೋದ್ರಿಂದ ನೀರು ಬಿಡೋ ಸಾಧ್ಯತೆ ಇರುತ್ತೆ. ಹಾಗೆಲ್ಲ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಟಾಸ್ ಮಾಡೋದು ಅಂತಾರಲ್ಲ, ಆ ಥರ ಅಂತ ಇಟ್ಕೊಳ್ಳಿ. ತುಪ್ಪದಲ್ಲಿ ನೀವು ಅದನ್ನು ಸ್ವಲ್ಪ ಕೈ ಆಡಿಸ್ಬಿಟ್ಟು ನಂತರ ತೆಗೆದಿಟ್ಕೊಂಡ್ರೆ ಅದಕ್ಕೊಂದು ಕೋಟಿಂಗು ಬಂದಾಗತ್ತೆ. ಹಾಗೆಯೇ ಸ್ವಲ್ಪ ಅದರದ್ದು ಜ್ಯೂಸ್ಗಳು ಕೂಡ ಬಿಟ್ಕೊಳ್ಳುತ್ತೆ. ಒಂದು ಟೇಸ್ಟು ಇನ್ನೂ ಚೆನ್ನಾಗಾಗತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ತೋರಿಸಿಲ್ಲ, ಇಷ್ಟೇ. ಹೀಗೆ ಕೈ ಆಡಿಸಾದ್ಮೇಲೆ ಒಲೆ ಉರಿನ ಆಫ್ ಮಾಡಿಟ್ಟಿನಿ. ಹಾಗೆ ನೋಡಿ, ನೀರೆಲ್ಲ ಏನೂ ಬಿಟ್ಟಿಲ್ಲ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀರೆಲ್ಲ ಬಿಡಬಾರ್ದು. ಬಿಟ್ಟರೆ ಏನಾಗುತ್ತೆ ಅಂದರೆ ಅನ್ನದ ಜೊತೆಗೆ ನಾವು ಕಲಿಸ್ತೀವಲ್ಲ, ಆವಾಗ ಅದು ನೀರು ಇನ್ನೂ ಮುದ್ದೆ ಆಗೋ ಸಾಧ್ಯತೆ ಇರುತ್ತೆ. ಈಗ ನಾನು ಇದಕ್ಕೆ ಮಿಶ್ರಣನ, ಈ ಹಣ್ಣಿನ ಇದೇನಿತ್ತಲ್ಲ ಹುರಿದಿಟ್ಕೊಂಡಿದ್ದೆಲ್ಲ, ಇದನ್ನು ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಎಲ್ಲದೂ ಹಾಕಾಗಿದೆ. ರುಚಿಗೆ ತಕ್ಕಷ್ಟು ಸಕ್ಕರೆನ ಕೂಡ ನಾವು ಕಾಯಿನ ಹುರಿಬೇಕಾದ್ರೇ ಕಾಯಿ ಮಿಶ್ರಣ ಏನಿತ್ತಲ್ಲ ಮಿಕ್ಸರಲ್ಲಿ ತಿರುಗಿಕೊಂಡಿದ್ದು ಆವಾಗಲೇ ಆಗಿದೆ. ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಕ್ಷಮಿಸಿ. ಈಗ ಇದನ್ನು ಹಗೂರವಾಗಿ ಕೈ ಆಡಿಸ್ಕೊಳ್ಳಿ. ಒಲೆ ಉರಿನ ಆಫ್ ಮಾಡಿದ್ದೀನಿ. ನಾನಿಲ್ಲಿ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಕಡೆ ನಾನು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟೀನಿ. ಯಾವಾಗ ಒಲೆನ ಆನ್ ಇಟ್ಕೊಂಡಿದ್ದೀನಿ, ಯಾವಾಗ ಆಫ್ ಮಾಡಿದ್ದೀನಿ ಅಂಥೇಳಿ. ಈಗ ಇದು ತಯಾರಾಗಿದೆ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೇಕು, ತುಪ್ಪದಲ್ಲಿ ಹುರಿದಿರೋ ಅಂಥದ್ದು. ಇದನ್ನು ನಾನು ಡಿಶ್ಶಿಗೆ ಸರ್ವ್ ಮಾಡ್ತೀನಲ್ಲ, ಅದಾದಮೇಲೆ ಡ್ರೈ ಫ್ರೂಟ್ಸ್ನ ಮೇಲ್ಗಡೆ ಅಲಂಕಾರಿಕವಾಗಿ ಹಾಕ್ತೀನಿ. ನೀವು ಬೇಕಾದರೆ ಈ ಹಂತದಲ್ಲೇ ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕ್ಕೊಂಡು ಹಗೂರವಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ರುಚಿಯಾದಂಥ ಕಾಯಿ ಪಲಾವು ದೇವಿ ನೈವೇದ್ಯಕ್ಕೆ ತಯಾರಾಗಿದೆ ಅಂತ ಹೇಳ್ಬೋದು.
ಇದನ್ನು ನಾನು 1 ಅಥವಾ 2 ನಿಮಿಷ ಮುಚ್ಚಿಟ್ಬಿಡ್ತೀನಿ, ಚೆನ್ನಾಗಿ ಎಲ್ಲವುದು ಕೂಡ ಅದರದ್ದು ಆ ಘಮ ಬಿಟ್ಕೊಳ್ಳಿ, ಹಣ್ಣುಗಳು ಕೂಡ ಅಂಥೇಳಿ. ಈಗ ಇದನ್ನು 1-2 ನಿಮಿಷ ಆದಮೇಲೆ ಈ ರೀತಿಯಾಗಿ ಸರ್ವ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ತುಪ್ಪದಲ್ಲಿ ಹುರಿದಿಟ್ಟಂತಹ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋತೀನಿ. ನಾನು ನಿಮ್ಗೆ ಆಗಲೇ ಹೇಳಿದಾಗೆ ನಿಮಗೆ ಇನ್ನೂ ಎಷ್ಟೊಂದು ಆಪ್ಷನ್ಸ್ ಇದೆ ಅಲ್ವಾ, ಡ್ರೈ ಫ್ರೂಟ್ಸ್ಗಳು ಏನೇನು ಸೇರಿಸ್ಕೋಬೋದು ಅನ್ನೋದಕ್ಕೆ. ಅದನ್ನೆಲ್ಲ ತುಪ್ಪದಲ್ಲಿ ಹುರಿದು ಮೇಲೆ ಈ ರೀತಿ ಅಲಂಕಾರಕ್ಕೂ ಹಾಕೋಬೋದು, ಇಲ್ಲಾಂದರೆ ಹಣ್ಣಿನ ಜೊತೆ ಕೂಡ ಹಾಕೋಬೋದು. ಹಾಗೆ ಇಲ್ಲಿ ಒಣ ಕೊಬ್ಬರಿನ ನಾನು ತೆಳ್ಳಗೆ ಹೆಚ್ಕೊಂಡು ತುಪ್ಪದಲ್ಲಿ ಅದನ್ನು ಕೂಡ ಹುರಿದಿಟ್ಕೊಂಡಿದ್ದೆ, ನಾನು ನಿಮಗೆ ತೋರಿಸಿಲ್ಲ, ಅದನ್ನು ಕೂಡ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಅದು ಕೂಡ ಮಧ್ಯದಲ್ಲಿ ಬಾಯಿಗೆ ಒಂದೊಂದು ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಸುಂದರವಾಗಿ ಕಾಣಿಸ್ತಾ ಇದೆ ಕಾಯಿ ಪುಲಾವು. ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ರುಚಿ ಹೇಗೆ ಬಂದು ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸೋದನ್ನ ಮರಿಬೇಡಿ. ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಸಕ್ಕರೆ ಬದಲಾಗಿ ಬೆಲ್ಲನ ಹಾಕ್ಬೋದು ಅಂತ ಹೇಳಿ. ಬೆಲ್ಲ ಹಾಕೋದು ಬೇಡ ಅಂತಲೇ ಹೇಳ್ತೀನಿ, ಯಾಕೆಂದರೆ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ. ಹಾಗೆಯೇ ಬಾಸ್ಮತಿ ಅಕ್ಕಿ ಇಲ್ಲಾಂದರೆ ಏನು ಮಾಡೋದು, ಅಥವಾ ನಾವು ಬಳಸಲ್ಲ ಅಂದರೆ ಏನು ಮಾಡೋದು ಅಂದರೆ, ನೀವು ಸೋನಾ ಮಸೂರಿ ಅಕ್ಕಿ ಅಥವಾ ನಿಮ್ಮ ಮನೆಯಲ್ಲಿ ಊಟದ ಅಕ್ಕಿ ಏನಿರುತ್ತಲ್ಲ ಅದನ್ನೇ ಬಳಸಿ ಮಾಡಿ. ಜೊತೆಗೆ ಒಂದು 4 ಏಲಕ್ಕಿ ಕಾಯಿನ ಜಾಸ್ತಿ ಹಾಕಿ, ಇನ್ನೂ ಘಮ ಚೆನ್ನಾಗೇ ಬರುತ್ತೆ. ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ನಾನು ಊಹಿಸಿ ಈಗಲೇ ಉತ್ತರ ಕೊಟ್ಟಿದ್ದೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದೇವಿಯ ನೈವೇದ್ಯಕ್ಕೆ ಈ ಒಂದು ರೆಸಿಪಿ ನಿಮಗೆ ಸಹಾಯಕ್ಕೆ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತೊಮ್ಮೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿಗೋಣ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.